ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ತಮ್ಮ ಚೊಚ್ಚಲ ನಿರ್ದೇಶನದ ಮೂಲಕ ಸ್ಯಾಂಡಲ್ವುಡ್ ಶೋಕ್ತಾರ್ ಅವರನ್ನ ಪೊಲೀಸ್ ಅಧಿಕಾರಿಯಾಗಿ ತೋರಿಸ್ತಾ ಇರ್ತಾರೆ. ಅದ್ರ ಜೊತೆಗೆ ಇಷ್ಟೂ ದಿನ ಆಕ್ಟರ್ ಆಗಿದ್ದಂತಹ ಸಂಜನಾ ಆನಂದ್ ಅವರು ಡಾಕ್ಟರ್ ಆಗ್ತಿದ್ದಾರೆ. ಸೊ ಹಯಗ್ರೀವ ನಿರ್ದೇಶಕರು ಪ್ಲಸ್ ನಮ್ಮ ಸ್ಯಾಂಡಲ್ವುಡ್ ಸಿನಿಮಾ ರಂಗದ ಬ್ಯಾಂಗಲ್ ಬಂಗಾರಿ ಅಂತಾನೆ ಫೇಮಸ್ ಆಗಿರುವಂತಹ ಸಂಜನಾ ಆನಂದ್ ಅವರು. ಮೊದಲನೇದಾಗಿ ಇಬ್ಬರಿಗೂ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಸಕ್ಕತ್ತಾಗಿದ್ದೀವಿ, ನೀವು ಹೇಗಿದ್ದೀರಾ? ನಾನು ಸೂಪರ್. ಸರ್, ಡೈರೆಕ್ಟರ್ ನೀವು ಮಾತಾಡೋದೇ ಇಷ್ಟ ಅಂತ ಇಲ್ಲ ಮಾತಾಡ್ತಾರೆ ಅಥವಾ ಲೇಡೀಸ್ ಸಂಜನಾ ಅವ್ರು ಇದ್ದಾರೆ ಅಂತ ಮಾತು ಕಡಿಮೆ ಮಾಡಿದ್ದೀರಾ? ಇಲ್ಲ ಎಲ್ಲ ಅವ್ರು ಮಾತಾಡ್ತಾರೆ, ಮಾತಾಡೋದೇ ಚೆನ್ನಾಗಿ ಮಾತಾಡ್ತಾರೆ. ಚೆನ್ನಾಗಿ ಮಾತಾಡ್ತಾರೆ. ಎಸ್, ಈಗ ಯಾರಿಂದ ಶುರು ಮಾಡೋಣ ಹಯಗ್ರೀವದ್ದು ಅಂತ? ಮೇಡಮ್ ಇಂದ ಸ್ಟಾರ್ಟ್ ಮಾಡಿ. ಮೇಡಮ್ ಇಂದ. ಲೇಡೀಸ್ ಫಸ್ಟ್. ಲೇಡೀಸ್ ಫಸ್ಟ್. ನಮ್ಮ 2026 ನ ಫಸ್ಟ್ ಇಂಟರ್ವ್ಯೂ ಇದು. ಸೊ ಹಾಗೆ ಎಸ್, ಹಯಗ್ರೀವಾಗೆ ಸಂಜನಾ ಆನಂದ್ ಅವರು ಹೇಗೆ ಸೆಲೆಕ್ಟ್ ಆಗ್ತರು ಅಂತ? ಹೇಗೆ ಸೆಲೆಕ್ಟ್ ಆದೆ ಅಂದರೆ ಬಿಹೈಂಡ್ ದ ಪ್ರಾಸೆಸ್ ನಂಗೆ ಗೊತ್ತಿಲ್ಲ, ಬಟ್ ಫಸ್ಟ್ ಪ್ರೊಡಕ್ಷನ್ ಇಂದಾನೆ ಕಾಲ್ ಬಂದಿದ್ದು ನನಗೆ. ಸಮೃದ್ಧಿ ಮಂಜುನಾಥ್ ಸರ್ ಅವರು ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಆ್ಯಂಡ್ ಅಫ್ಕೋರ್ಸ್ ಸೇಮ್ ಪ್ರಾಸೆಸ್, ಲೈಕ್ ಕತೆ ಕೇಳೋದಕ್ಕೆ ಹೋದೆ. ಆ್ಯಂಡ್ ತುಂಬ ಚೆನ್ನಾಗಿದೆ ಕತೆ. ನನ್ನ ನರೇಷನಲ್ಲೇ ಇದು ನೀವೇನು ಆಲ್ರೆಡಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಥವಾ ಥ್ರಿಲ್ಲರ್ ಜಾನರಲ್ಲಿ ಬರುತ್ತೆ, ಅದಲ್ಲದೆ ಕೂಡ ಸಿನಿಮಾಲಿ ಅಷ್ಟೇ ಕಾಮಿಡಿ ಕಂಟೆಂಟ್ ಇದೆ, ಲವ್ ಕಂಟೆಂಟ್ ಇದೆ. ಸೊ ನಾನು ಕೇಳುವಾಗನೇ ತುಂಬ ಖುಷಿ ಆಗಿತ್ತು ನನಗೆ. ಸೊ ಇಟ್ಸ್ ಲೈಕ್ ಎಸ್ ಐಮ್ ಗೋನ್ ಟು ಡೂ ದಿಸ್ ಅಂತ. ಅವಾಗಿನ ಪ್ರಿಪ್ರೇಷನ್ ಸ್ಟೇಜಲ್ಲಿತ್ತು. ಸೊ ದಟ್ ಇಸ್ ಹೌ ಐ ಗಾಟ್ ಇನ್ ಟು ದಿ ಟೀಮ್. ಎಸ್, ಇಷ್ಟು ದಿನ ಆಕ್ಟ್ರೆಸ್ ಆಗಿದ್ರೆ ಈಗ ಡಾಕ್ಟರ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಎಸ್, ಹೌದು, ಫಸ್ಟ್ ಟೈಮ್ ಡಾಕ್ಟರ್ ಆಗಿ ಕೂಡ ಕಾಣಿಸ್ಕೊತಾ ಇದ್ದೀನಿ. ಒಂದು ಡಿಫ್ರೆಂಟ್ ಪಾತ್ರ. ಆ್ಯಂಡ್ ಅಗೇನ್ ಥ್ರಿಲ್ಲರಲ್ಲಿ ಅಂದ ತಕ್ಷಣ ಹೀರೋನ್ಗೆ ಬರೀ ಸಾಂಗ್ಗೆ ಬರ್ತಾರೆ ಅನ್ನೋ ಥರ ಪಾತ್ರ ಆಗಿರಲಿಲ್ಲ. ಸೊ ಅದು ಕೂಡ ಒಂದು ಅಗೇನ್ ಅಡ್ವಾಂಟೇಜ್. ಲೈಕ್ ಥ್ರೂ ಔಟ್ ದ ಮೂವಿ ಬರ್ತೀನಿ, ಒಂದು ಒಳ್ಳೆ ಪಾತ್ರ, ಆ್ಯಕ್ಟಿಂಗ್ ಸ್ಕೋಪ್ ಇತ್ತು. ಸೊ ದಟ್ಸ್ ವೈ. ಸೆಟ್ಟಲ್ಲಿ ಯಾರಿಗೆಲ್ಲ ಟ್ರೀಟ್ಮೆಂಟ್ ಕೊಟ್ರಿ ಅಂತ? ಇಲ್ಲ ಯಾರಿಗೂ ಟ್ರೀಟ್ಮೆಂಟ್ ಬಂದಿಲ್ಲ. ಆಫ್ ದ ಸ್ಕ್ರೀನ್ ಟ್ರೈ ಮಾಡ್ತಾ ಇದ್ದೆ ಅಷ್ಟೇ. ಅಂದ್ರೆ ಆಟ ಆಡ್ತಾ ಇದ್ದಿದ್ದ ಅಂತ ಅಷ್ಟೇ, ಯಾರಿಗೂ ಏನು ಇದ್ ಮಾಡಿ. ಮೆಡಿಕಲ್ ಕಿಟ್ ತಗೊಂಡು ಆಟ ಆಡ್ತಿದ್ದ? ನಮ್ಗೆ ಆಕ್ಚುಲಿ ಅಲ್ಲಿ ಒಂದು ಕ್ಯಾಬಿನ್ ಕೊಟ್ಬಿಟ್ಟಿದ್ರು ನನಗೆ ಹಾಸ್ಪಿಟಲ್ ಅಲ್ಲಿ. ಸೊ ಅದೇ ಬರ್ದು ಕೊಡ್ತಾ ಇದ್ದೆ. ಪೇಷಂಟ್ಸ್ ಎಲ್ಲ ಕಳಿಸ್ತಾ ಇದ್ರು, ಬರ್ದು ತಗೊಳಿದ್ರು ಅಷ್ಟೇ. ಅದಕ್ಕಿಂತ ಬಿಟ್ಟು ಜಾಸ್ತಿ ಏನ್ ಬರೆದು ಕೊಡ್ತೀರಿ? ಈಗ ಡಾಕ್ಟರ್ ಲ್ಯಾಂಗ್ವೇಜ್ ಅಥವಾ ಅವ್ರು ಬರೆಯುವಂತ ಬರವಣಿಗೆ ಯಾರಿಗೂ ಅರ್ಥ ಆಗೋದಿಲ್ಲ. ಎಕ್ಸಾಕ್ಟ್ಲಿ. ಸೊ ಕೊರೋನಾ ಆದಾಗಿಂದ ನಂಗೆ 2-3 ಟ್ಯಾಬ್ಲೆಟ್ ಗೊತ್ತಿರೋದು, ಡೋಲೋ 650, ಕ್ರೋಸೆನ್. ಬಂದವ್ರಿಗೆ ಅವ್ರು ಕಳ್ಸೋರ್ನೆಲ್ಲ ಯಾರು ಏನೇ ಬಂದ್ರು ಕೂಡ ಕ್ರೋಸೆನ್ ಬರ್ದು ಕಳಿಸ್ತಾ ಇದ್ದೆ. ಸರ್, ಮೊದಲನೇದಾಗಿ ಕಂಗ್ರಾಚುಲೇಷನ್ಸ್. ನಿಮ್ಮ ಚೊಚ್ಚಲ ನಿರ್ದೇಶನದ ಮೂಲಕ ಹಯಗ್ರೀವ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ ಸಿನಿಮಾ ರಂಗಕ್ಕೆ ನಿರ್ದೇಶಕರಾಗಿ ಎಂಟ್ರಿ ಕೊಡ್ತಾ ಇದ್ರ. ಹೆಂಗಿತ್ತು ಫಸ್ಟ್ ಸಿನಿಮಾದಲ್ಲೇ ಈ ತರದ ಒಂದು ಕಾನ್ಸೆಪ್ಟ್ ನ ತಗೊಳ್ಳೋದಕ್ಕೆ? ಏನ್ ಕಾರಣ ಅಂತ? ಇಲ್ಲ ಸರ್, ಫಸ್ಟ್ ನಾನು ಯಾರು ಅಂತ ಗುರ್ತಿಸ್ಕೊಬೇಕು. ಅದಕ್ಕೆ ನನಗೊಂದು ಕತೆ ಬೇಕು. ಯಾಕಂದ್ರೆ ಕತೆ ಐಡೆಂಟಿಫೈ ಆದ್ರೆ, ಕತೆ ಚೆನ್ನಾಗಾದ್ರೆ ಡೈರೆಕ್ಟರ್ ಯಾರಂತ 100% ಹುಡ್ಕೊಂಡ್ಬರ್ತಾನೆ. ಸೊ ನನಗೆ ವಾವ್ ಅಂತ ಕತೆ ಬೇಕಿತ್ತು. ಅಂದ್ರೆ ಯಾರು ಮಾಡಿರ್ಬಾರ್ದು, ಇಲ್ಲಿವರೆಗೆ ಟಚ್ ಮಾಡಿರ್ಬಾರ್ದು ಕಾನ್ಸೆಪ್ಟು. ಯಾವ ಇಂಡಸ್ಟ್ರಿ, ವರ್ಲ್ಡ್ ಸಿನಿಮಾಸ್, ಇಂಡಿಯನ್ ಸಿನಿಮಾಸ್, ಯಾವುದೇ ಲ್ಯಾಂಗ್ವೇಜ್ ತೊಗೊಂಡ್ರು ಈ ಕಂಟೆಂಟ್ ಬಂದಿರಬಾರ್ದು ಅಂತ ತೊಗೊಂಡ್ರೆ, ಆ ಥರ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ಫ್ರೆಶ್ ಕಂಟೆಂಟು ಇಲ್ಲಿವರೆಗೂ ಬಂದೇ ಇಲ್ಲ ಅಂತ ಟಾಕ್ ಬಂತು ಅಂದ್ರೆ 100% ಡೈರೆಕ್ಟರ್ ಯಾರಂತ ಹುಡುಕ್ತಾರೆ. ಸೊ ಫಸ್ಟ್ ನಾನು ಗೆಲ್ಬೇಕು. ನನಗೆ ಕತೆ, ಒಳ್ಳೆ ಕತೆ ಬೇಕೇ ಬೇಕು. ಸೊ ಅದಕ್ಕೋಸ್ಕರ ಈ ಕತೆ ಚೂಸ್ ಮಾಡಿದ್ದು. ಓಕೆ, ಈ ಕತೆ ಒಂದು ಪ್ರಿಪ್ರೇಷನ್ ಅಲ್ಲಿ ಮಾಡ್ಬೇಕಾದ್ರೆ ಏನೆಲ್ಲ ನಿಮ್ ಥಾಟ್ಸ್ ಹೊಳಿತು? ಹಾಗೇನೆ ಏನಾದ್ರು ಇನ್ಸ್ಪೈರ್ ಆಗಿ ಮಾಡಿರುವಂತದ್ದ ಅಥವಾ ಏನಾದ್ರು ಒಂದು ಕಾಲ್ಪನಿಕವಾಗಿ ಮಾಡಿರೋ? ಇಲ್ಲ ಸರ್, ಇನ್ಸ್ಪೈರ್. ನಾನೊಂದು ಸಿನಿಮಾ ನೋಡ್ಕೊಂಡು ಮಲಗಿದ್ದೆ. ಸೊ ನಾನು ಏನು ಫಸ್ಟ್ ಸಿನಿಮಾ ಯಾವ ಜಾನರ್ ಮಾಡ್ಬೇಕು ಅಂತ ಕ್ರೈಮ್ ಅಂತ ಫಿಕ್ಸ್ ಆಗಿತ್ತು. ಕ್ರೈಮ್ ಮಾಡ್ಬೇಕು, ಬಟ್ ಯಾರು ಮಾಡದಿರಬಾರ್ದು ಕ್ರೈಮ್ ತರ ಮಾಡ್ಬೇಕಂದಾಗ ಹೆಂಗೆ ಈ ಕತೆ ಹೊಡಿತಾ ಇರ್ಬೇಕಾದ್ರೆ ಹಂಗೆ ನೋಡ್ಕೊಂಡು ಮಲಗಿರ್ಬೇಕಾದ್ರೆ ನನ್ನ ರೂಮಲ್ಲಿ ಒಂದು ಗಣೇಶ, ಒಂದು ಸಾಯಿಬಾಬನ್ ಫೋಟೋ ಇದೆ. ಸೊ ಗಣೇಶನ್ ಫೋಟೋ ನೋಡಿದಾಗ ಒಂದು ಥಾಟ್ ಬಂತು ನನಗೆ, ಈ ಕತೆ ಯಾರು ಮಾಡಿಲ್ಲ. ಸೊ ಗಣೇಶನೇ ಫಸ್ಟ್ ನನಗೆ ಇನ್ಸ್ಪೈರ್. ಆ ಗಣೇಶನ್ ಫೋಟೋ ನೋಡ್ತಿದಂಗೆ ಈ ಕತೆ ಮಾಡ್ಬೋದು. ಅಲ್ಲೇ ಕತೆ ಬಂದ್ಬಿಡ್ತು, ಒಂದು ಲೈನ್ ಕತೆ. ಸೊ ಅಲ್ಲಿಂದ ಕತೆ ಬರ್ದಿದ್ದು, ಸ್ಕ್ರೀನ್ ಪ್ಲೇ ಮಾಡಿದ್ದು, ಫ್ರೆಂಡ್ಸ್ಗೆಲ್ಲ ಹೇಳಿದ್ದು, ಆಮೇಲೆ ಡೈಲಾಗ್ ರೇಟೆಲ್ಲ ಕೂರಿಸ್ಕೊಂಡು ಕತೆ ಒಂದು ಬಿಲ್ಡ್ ಮಾಡ್ಕೊಂಡು ಆಮೇಲೆ ಸರ್ಗೆ ಅಪ್ರೋಚ್ ಮಾಡಿದೆ. ಈ ಥರ ಒಂದು ಈ ಬೆಲ್ ಅಂತ ಒಂದು ಶಾರ್ಟ್ ಫಿಲಮ್ ಮಾಡಿದೆ, ಸರಿ ಸೆಂಡ್ ಮಾಡಿದೆ. ಅವರು ನೋಡಿ ವಿಧಾನಸೌಧ ಹತ್ರ ಕರ್ಸ್ಕೊಂಡು ಕತೆ ಕೇಳಿ ತುಂಬ ಚೆನ್ನಾಗಿದೆ. ಫಸ್ಟು ನಾನು ಶಾರ್ಟ್ ಫಿಲಮ್ ನೋಡಿ ಸರ್, ಇಷ್ಟ ಆದರೆ ಮಾತಾಡೋಣ ಅಂತ ಹೇಳಿದೆ. ಆಮೇಲೆ ಈ ಶಾರ್ಟ್ ಫಿಲಮ್ ಚೆನ್ನಾಗಿದೆ ಕಣೋ, ಕತೆ ಇದೆಯಾ ಅಂದರು. ಇದೆ ಸರ್, ಒಂದು ಯಾರು ಮಾಡದೇ ಇರೋ ಕತೆ, ಫ್ರೆಶ್ ಕಂಟೆಂಟ್, ಇಲ್ಲಿವರೆಗೂ ಯಾವ ಇಂಡಸ್ಟ್ರಿ ಈ ಥರ ಕತೆ ಬಂದಿಲ್ಲ, ಒಂದ್ಸಲ ಕೇಳ್ತೀರಾ ಅಂದೆ. ನೀನೇನು ರಾಜಮೌಳಿನಾ ಈ ಥರ ಕತೆ ಮಾಡೋದು? ಯಾರು ಮಾಡದೇ ಇರೋ ಕತೆ ನೀನು ಮಾಡಿದೀಯಾ? ಹಂಗೆ ಹೆಂಗೆ ಅಂತ ಸರ್ ಟಾಂಟ್ ಮಾಡಿದ್ರು. ನೀನೇನು ರಾಜಮೌಳಿನಾ, ನೀನು ಯಾರು ಮಾಡದಿರೋ ಕತೆ ನೀನು ಮಾಡಿದ್ಯಾ, ಇಷ್ಟು ಸಿನಿಮಾ ಮಾಡಿದ್ಯಾ, ಹಂಗೆ ಹಿಂಗೆ ಅಂತ ಟಾಂಟ್ ಮಾಡಿ. ಹೌದಾ, ಆಯಿತು ಸರ್, ಬಂದು ಕತೆ ಕೇಳಿ, ಈ ಕತೆ ಬಂದಿದೆ ಎಲ್ಲರೂ ಯಾವ್ದಾರು ಇಂಡಸ್ಟ್ರಿಲಿ ಅಥವಾ ಎಲ್ಲರೂ ಒಂದು ಕಡೆ ಇದೆ ಅಂತ ಹೇಳಿದ್ರೆ, ಆಮೇಲೆ ನೀವು ಹೇಳಿ ಸರ್ ಏನು ಮಾಡ್ತೀರಾ ಮಾಡಿ. ಸರಿ ಆಯ್ತು ಬಾ ಅಂತ ಕರ್ಸ್ಕೊಂಡು ಕತೆ ಎಲ್ಲ ಹೇಳಿವಿ. ಹೌದು, ಈ ಕತೆ ಬಂದೇ ಇಲ್ಲ ಅಂತೇಳಿ 1 ಲಕ್ಷ ಅಡ್ವಾನ್ಸ್ ಕೊಟ್ಟು ತಗೊಳ್ಳಿ ಅಂತ. ಸೊ ಅಲ್ಲಿ ಹಾಕೋ ಸಿನಿಮಾ, ಹೀರೋ ಯಾರು ಅಂತ
ಇರೋ ಧನ್ವೀರ್ ಮಾಡೋಣ ಸರ್. ಸೊ ಆಮೇಲೆ ಧನ್ವೀರ್ ಸರ್ಗೆ ಅಪ್ರೋಚ್ ಮಾಡಿವಿ. ಅದಾದ್ಮೇಲೆ ಅವ್ರು ಕೇಳಿದ್ರು, ಸರ್ ಲವ್ ಸ್ಟೋರಿ ಕ್ರೈಮು ಇದೆಲ್ಲ ಆಗೋಗಿದೆ ಸರ್, ಏನಾದ್ರು ಡಿಫ್ರೆಂಟಾಗಿ ಏನಾದ್ರು ಇದ್ರೆ ಹೇಳಿ ಸರ್. ಸರಿ ಆಯ್ತು ಸರ್, ಒಂದು ಕತೆ ಇದೆ, ಇಲ್ಲಿವರೆಗೂ ಯಾರು ಸೇಮ್ ಅದೇ ಡೈಲಾಗ್ ಯಾರು ಮಾಡೇ ಇಲ್ಲ, ಹೊಸ ಕೇಳಿ. ಅವ್ರೇನಾದ್ರು ಧನ್ವೀರ್ ಅವ್ರು ಏನಾದ್ರು ಅಪ್ರೋಚ್ ಮಾಡಿದಾಗ ಅದೇ ಈ ಥರ ಕೇಳಿ, ಸೊ ಈ ಥರ ಕತೆ ಬಂದೇ ಇಲ್ಲ, ಫ್ರೆಶ್ ಕಂಟೆಂಟ್ ಕತೆ ಇಲ್ಲ ಸರ್, ಎಲ್ಲರೂ ಫ್ರೆಶ್ ಅಂತ ಬರ್ತಾರೆ, ಬಂದ ಹತ್ರ ಅದೇ ಲವ್ ಸ್ಟೋರಿ ಅದೇ ಇದಿರುತ್ತೆ ಸರ್. ಇಲ್ಲ ಸರ್, ನೀವು ಕತೆ ಕೇಳಿ ಆಮೇಲೆ ಡಿಸೈಡ್ ಮಾಡಿ ಸರ್. ಸರಿ ಆಯ್ತು, ಬನ್ನಿ ಆಫೀಸಿಗೆ ಕರ್ಕೊಂಡು ಕತೆ ಹೋಗಿ ಎಕ್ಸ್ಪ್ಲೈನ್ ಮಾಡಿದೆ. ಎಷ್ಟು ದಿವಸ ಡೇಟ್ ಬೇಕು ಸರ್, ಅವ್ರು ಏನು ಎಷ್ಟು ಓಕೆ ಈಗ ಎಷ್ಟು ದಿವಸ ಡೇಟ್ ಬೇಕು, 48 ದಿವಸ ಡೇಟ್ ಬೇಕು ಸರ್. ಓಕೆ ರೆಡಿ ಸರ್, ನಂಬರ್ ಶೇರ್ ಮಾಡ್ಕೊಂಡ್ವಿ. ಇನ್ನು 5 ಡೇಸ್ ಆದ್ಮೇಲೆ ಅವ್ರ ಬರ್ತಡೇ ಇತ್ತು, ಅಡ್ವಾನ್ಸ್ ಮಾಡಿ ಸಿನಿಮಾ ಅನೌನ್ಸ್ ಮಾಡಿದ್ವಿ. ಓಕೆ, ಈಗ ನಿಮ್ಮ ಮುಹೂರ್ತ ಎಲ್ಲ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನಡೆದಿರುವಂಥದ್ದು. ಹಿಂಗೆ ಅನ್ನಿಸ್ತು, ಯಾಕಂದ್ರೆ ದೇವರ ಆಶೀರ್ವಾದವನ್ನ ಪಡ್ಕೊಂಡು ಶುರು ಮಾಡಿದ್ರಿ. ನಾನ್ ದೊಡ್ಡ ದುರ್ಗಿ ಭಕ್ತೆ, ಸೊ ಅವರು ಧನ್ವೀರ್ ಅವರು ಕೂಡ ಆರಾಧಿಸ್ತಾರೆ. ಹೌದು, ತುಂಬಾ ಪೂಜೆ ಮಾಡ್ತಾರೆ ದೇವಿನ. ಸೊ ಅಫ್ಕೋರ್ಸ್ ಇಟ್ಸ್ ಅ ಗ್ರೇಟ್ ಫೀಲಿಂಗ್ ಅಲ್ವಾ, ಚಾಮುಂಡಿ ಬೆಟ್ಟಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ. ಸೊ ತುಂಬಾ ಆಸ್ಪಿಷಿಯಸ್ ಆಗಿ ಇವತ್ತು ಫ್ರೈಡೇನೇ ಅಥವಾ ಟ್ಯೂಸ್ಡೇ ಏನೋ ಸ್ಟಾರ್ಟ್ ಮಾಡಿದ್ದು ಅನ್ಸುತ್ತೆ, ಫ್ರೈಡೇ ದಿನ ಸ್ಟಾರ್ಟ್ ಮಾಡಿದ್ದು. ಸೊ ಇಟ್ ವಾಸ್ ವೆರಿ ಪವರ್ಫುಲ್ ಆಗಿ ಸ್ಟಾರ್ಟ್ ಆಯ್ತು ಅಂತ ಅನಿಸ್ತು. ಅಗೇನ್ ದೇವರು ಅಂತ ಹೇಗೆ ಹಂಗೆ ಸ್ಟಾರ್ಟ್ ಮಾಡಿದ್ವಿ, ನೀವು ನಮ್ಮ ಪೋಸ್ಟ್ ನೋಡಿದ್ರೆ ಒಂದು ಮೈಥೊಲಾಜಿಕಲ್ ಕಂಟೆಂಟ್ ಇಟ್ಕೊಂಡೇ ಸಿನಿಮಾ ಕೂಡ ಇರೋದಲ್ಲ. ಸೊ ಸಿಂಕ್ ಆಯಿತು ಅಂತ ಅನಿಸ್ತು, ಲೈಕ್ ವೆರಿ ವೆರಿ ಆಸ್ಪಿಷಿಯಸ್ ಆಗಿ ಒಳ್ಳೆ ಬ್ಲೆಸ್ಸಿಂಗ್ ಅಲ್ಲಿ ಸ್ಟಾರ್ಟ್ ಆಯಿತು ಅಂತ ಅನಿಸ್ತು. ನಿಮ್ಮ ಕ್ರೈಮ್ ಸ್ಟೋರಿಗೆ ಇಂಥ ಬ್ಯೂಟಿನೇ ಕರ್ಕೊಂಡ್ಬರ್ಬೇಕು ಅಂತ ಏನಕ್ಕೆ ಅನ್ಕೊಂಡ್ರಿ ಅಂತ? ಇಲ್ಲ ಸರ್, ಕ್ಯಾರೆಕ್ಟರ್ ಸೂಟ್ ಆಗಬೇಕಿತ್ತು. ಇವ್ ನೋಡಿ ಡಾಕ್ಟರ್ ಅನ್ಸ್ಬೇಕಿತ್ತು, ಒಂದು ಕ್ಯೂಟ್ ಆಗಿ. ಈ ಕಡೆ ಒಂದು ಮಾಸ್ ರಗಡ್ ಫೀಲ್ ಇರೋಂಥ ಹೀರೋ ಇದ್ರೆ, ಈ ಕಡೆ ಒಂದು ಸಾಫ್ಟ್ ಇರೋಂಥ ಒಂದು ಹುಡುಗಿ ಬೇಕಿತ್ತು. ಸೊ ಇವ್ರ ಸಿನಿಮಾ ಎಲ್ಲ ನೋಡ್ಕೊಂಡ್ ಬಂದಿದ್ನಲ್ಲ, ಸೊ ಇವ್ರು ಸೂಟ್ ಆಗ್ತಾರೆ ಅಂತ ನಮ್ಗೊಂದು ಐಡಿಯಾ ಬಂದಿತ್ತು. ಸರ್ ಅಪ್ರೋಚ್ ಮಾಡ್ತಿದ್ದಂಗೆ ಓಕೆ ಆಯ್ತು. ನಿಜವಾಗ್ಲೂ ಸಂಜನಾ ಅವ್ರು ಸಾಫ್ಟಾ? ಅಲ್ಲ, ಎಲ್ಲ ಒಂದು ಆರೋಗ್ಯನ್ಸ್ ಒಳಗಡೆ ಒಂದು ಇನ್ನೋಸೆನ್ಸ್ ಇರುತ್ತೆ. ಸೊ ಇನ್ನೋಸೆನ್ಸ್ ಫೈನ್ ಮಾಡೋದೇ ಡೈರೆಕ್ಟರ್ ಕೆಲಸ. ಸೊ ನಿಮ್ಮಲ್ಲಿರುವಂತಹ ಒಂದು ಸಾಫ್ಟ್ನೆಸ್ ಸ್ಕಿಲ್ ಅವರು ಕಂಡಿಡಿದಿದ್ದಾರೆ. ಸಿನಿಮಾದಲ್ಲಿ ತುಂಬಾ ಇನ್ನೋಸೆನ್ಸ್ ಆಗೇ ಇರ್ತಾರೆ. ಸೊ ಇನ್ನೋಸೆನ್ಸ್ ಬೇಕಿತ್ತು, ಸೊ ಇನ್ನೋಸೆನ್ಸ್ ಸಿಕ್ಕಿದೆ ನಮಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.